ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಹಳಷ್ಟು ಜನರಿಗೆ ಇದೊಂದು ಡೌಟ್ ಇರ್ತೈತಿ. ಏನಂದ್ರೆ ಕರ್ನಾಟಕ ಒಳಗೆ ಎಷ್ಟು MBBS ಕಾಲೇಜ್ ಅದಾವ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಮತ್ತು ಆಲ್ ಓವರ್ ಇಂಡಿಯಾ ಒಳಗೆ ಎಷ್ಟು MBBS ಕಾಲೇಜ್ ಅದಾವಂದ್ರೆ ಟೋಟಲ್ ಆಗಿ 824 MBBS ಕಾಲೇಜ್ ಅದಾವು. ಅದ್ರೊಳಗೆ ಏನೈತಿಲ್ಲ 1,28,000 ಸೀಟ್ ಅದಾವು. ಕರ್ನಾಟಕ KA ನಡೆಸುವ ಎಕ್ಸಾಮಿನೇಷನ್ ಒಳಗೆ ಏನೈತಿಲ್ಲ ಅರೌಂಡ್ 10,000 MBBS ಸೀಟ್ KA ಕೌನ್ಸಿಲಿಂಗ್ ಮುಖಾಂತರನ ಫಿಲ್ ಆಗ್ತಾವು. ಮತ್ತು ಆಲ್ ಓವರ್ ಇಂಡಿಯಾ ಒಳಗೂ ಒಂದು 2,000 ಅಂದ್ರೆ ಆಲ್ಮೋಸ್ಟ್ ಆಲ್ 12ರಿಂದ 13,000 ಅದಾವು. ಮತ್ತು ಕರ್ನಾಟಕ ಒಳಗೆ ಏನೈತಿಲ್ಲ ಟೋಟಲ್ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅದಾವು ಮತ್ತು 48 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅದಾವು. ಟೋಟಲ್ ಆಗಿ 74 ಮೆಡಿಕಲ್ ಕಾಲೇಜ್ ಅದಾವು. ಮತ್ತು ಈ ವರ್ಷ ಹೊಸದಾಗಿ ಯಾವ ಕಾಲೇಜ್ ಬರ್ತಾವ ಅನ್ನೋದು ಇನ್ನೂ ಅಪ್ಡೇಟ್ ಇಲ್ಲ. ಅದಕ್ಕೋಸ್ಕರನ ಈ ವಿಡಿಯೋ ಮಾಡತ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಏನಂದ್ರೆ ಫಸ್ಟ್ ಯಾವ ಕಾಲೇಜ್ ಐತೆ ಅಂದ್ರೆ BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದೇನೈತಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಮತ್ತು ಇದು ಸ್ಟಾರ್ಟ್ ಆಗಿದ್ದು 2013 ಒಳಗೆ. ಫಸ್ಟಿಗೆ ಏನೈತಿಲ್ಲ 150 ಸೀಟ್ ಏನೈತಿಲ್ಲ ಈ ಕಾಲೇಜ್ದಾಗ ಅದಾವು. ನೆಕ್ಸ್ಟ್ ಯಾವುದಂದ್ರೆ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದೇನಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದು ಸ್ಟಾರ್ಟ್ ಆಗಿದ್ದು 2015 ಈ ಕಾಲೇಜ್ದಾಗ ಎಷ್ಟು ಸೀಟ್ ಅದಾವಂದ್ರೆ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಥರ್ಡ್ ಕಾಲೇಜ್ BGS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದೇನೈತಿಲ್ಲ ಡೀಮ್ಡ್ ಯೂನಿವರ್ಸಿಟಿ ಐತಿ. ಯಾವುದಂದ್ರೆ ಆದಿಚುಂಚನಗಿರಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದೇನೈತಿಲ್ಲ ಪ್ರೈವೇಟ್ ಕಾಲೇಜ್ ಐತಿ. 2024 ಸ್ಟಾರ್ಟ್ ಆಗಿತ್ತು. ಈ ಕಾಲೇಜ್ದಾಗ 250 ಸೀಟ್ ಅದಾವು. 2025 ಮತ್ತು 26 ಒಳಗೆ ಏನೈತಿಲ್ಲ 100 ಸೀಟ್ ಇನ್ಕ್ರೀಸ್ ಆಗ್ಯಾವು. ಇಲ್ಲಿ ಲಾಸ್ಟ್ ಕೊಟ್ಟಿರ್ತಾರೋ. ನೆಕ್ಸ್ಟ್ ಯಾವುದಂದ್ರೆ PS ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈಗ ಯಾವುದಂದ್ರೆ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. PS ಯೂನಿವರ್ಸಿಟಿ ಪ್ರೈವೇಟ್ ಕಾಲೇಜ್ 2024 ಸ್ಟಾರ್ಟ್ ಆಗೈತಿ. ಮತ್ತು 150 ಸೀಟ್ ಅದಾವು. ಮತ್ತು 2025 ಮತ್ತು 2026 ಒಳಗೆ ಏನೈತಿಲ್ಲ ಈ ಕಾಲೇಜ್ದಾಗ 50 ಸೀಟ್ ಜಾಸ್ತಿ ಆಗ್ಯಾವು. ನೆಕ್ಸ್ಟ್ ಯಾವುದಂದ್ರೆ SR ಪಾಟೀಲ್ ಮೆಡಿಕಲ್ ಕಾಲೇಜ್. SR ಪಾಟೀಲ್ ಮೆಡಿಕಲ್ ಕಾಲೇಜ್ ಬಾನಗಂಡಿ, ಬಾಗಲಕೋಟೆ ಡಿಸ್ಟಿಕ್. ಇದೇನೈತಿಲ್ಲ ರಾಜೀವ್ ಗಾಂಧಿ ಬರ್ತೈತಿ. ಇದೊಂದು ಟ್ರಸ್ಟ್ ನಡ್ಸತೈತಿ. 2024 ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಆಲ್ 100 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದನ್ನು ಯಾವ ಯೂನಿವರ್ಸಿಟಿ ಒಳಗೆ ಬರ್ತೈತಿ ಅಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದೇನೈತಿಲ್ಲ ಗೌರ್ಮೆಂಟ್ ಕಾಲೇಜ್ ಐತಿ. ಮತ್ತು 2015 ಸ್ಟಾರ್ಟ್ ಆಗೈತಿ. ಮತ್ತು ಈ ಕಾಲೇಜ್ದಾಗ 200 ಸೀಟ್ ಅದಾವು. ಮತ್ತು ಈ ಇಯರ್ 2025 ಮತ್ತು 2026 ಒಳಗೆ ಏನೈತಿಲ್ಲ 50 ಸೀಟನ್ನು ಜಾಸ್ತಿ ಮಾಡ್ಯಾರ. ಈ ಕಾಲೇಜ್ದಾಗ NRI ಸೀಟು ಲಾಸ್ಟ್ ಟೈಮ್ ಏನಂದ್ರೆ 9 ಕಾಲೇಜ್ದಾಗ ಸೀಟ್ ಜಾಸ್ತಿ ಆಗಿದ್ದು. ಅದ್ರೊಳಗೆ ಏನೈತಿಲ್ಲ NRI ಸೀಟ್ ಅಂದ್ರೆ ಅದ್ರದ್ದು ವರ್ಷಕ್ಕೆ 25 ಲಕ್ಷ ಫೀಸ್ ಇರ್ತೈತಿ. ಇದು ಗೌರ್ಮೆಂಟ್ ಕಾಲೇಜ್ದಾಗ ಹೋದ ವರ್ಷ 2025ರಿಂದ ಬಂದೈತಿ. ನೆಕ್ಸ್ಟ್ ಯಾವುದಂದ್ರೆ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಯಾವೆಲ್ಲ ಗೌರ್ಮೆಂಟ್ ಕಾಲೇಜ್ ಇದಾವೋ ಅವೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಮತ್ತು ಆಲ್ಮೋಸ್ಟ್ ಆಲ್ BAMS ಆಗಿರ್ಬೋದು, BDS ನರ್ಸಿಂಗ್ ಮತ್ತು BNYS ಅದು ಏನೈತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತಾವು. 2015 ಸ್ಟಾರ್ಟ್ ಆಗಿತ್ತು. 150 ಸೀಟ್ ಅದಾವು. 2024-25 ಏನೈತಿಲ್ಲ 150 ಸೀಟನ್ನು ಇದನ್ನು ಮಾಡಿತ್ತು. ನೆಕ್ಸ್ಟ್ ಯಾವುದಂದ್ರೆ ಪಾರುಕಿಯ ಮೆಡಿಕಲ್ ಕಾಲೇಜ್ ಮೈಸೂರು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗೈತಿ. 2025 ಪರ್ಮಿಷನ್ ಕೊಟ್ಟಾರ ಇದಕ್ಕೆ. ಈ ಕಾಲೇಜ್ದಾಗ 100 ಸೀಟ್ ಅದಾವು. ಇದು ಲಾಸ್ಟ್ ಏನಂದ್ರೆ ಸೆಕೆಂಡ್ ರೌಂಡಿಗೆ ಈ ಕಾಲೇಜ್ ಆ್ಯಡ್ ಆಗಿತ್ತು 2025 ಒಳಗೆ. ಅದು ಲಾಸ್ಟಿಗೆ ಪರ್ಮಿಷನ್ ಕೊಟ್ಟಿದ್ರು. ನೆಕ್ಸ್ಟ್ ಏನಂದ್ರೆ ನಂದಿ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರ ಕರ್ನಾಟಕ. ಇದೇನೈತಿಲ್ಲ
ಓಕೆ, ಈ ಕಾಲೇಜ್ದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದೇನೈತಿಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಓಕೆ, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್. ಓಕೆ, ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದು ನಂದಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿ ಐತಿ. ಮತ್ತು 2021 ಸ್ಟಾರ್ಟ್ ಆಗಿತ್ತು. ಫಸ್ಟ್ ಏನೈತ್ಲ 150 ಸೀಟ್ ಅದಾವು. ಮತ್ತು 2023 ಓಕೆ 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 2025-26 ಒಳಗೆ ಏನೈತ್ಲ 50 ಸೀಟನ್ನು ಇಲ್ಲಿ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಯಾವುದಂದ್ರೆ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ 2016 ಸ್ಟಾರ್ಟ್ ಆಗೈತಿ. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಬರ್ತೈತಿ. ಟೋಟಲ್ ಏನೈತ್ಲ 150 ಸೀಟ್ ಅದಾವು. ಮತ್ತು ಈ ವರ್ಷ ಲಾಸ್ಟ್ ಇಯರ್ 2024-2025 ಒಳಗೆ ಏನೈತ್ಲ 50 ಸೀಟನ್ನು ಜಾಸ್ತಿ ಮಾಡ್ಯಾರು. ನೆಕ್ಸ್ಟ್ ಯಾವುದಂದ್ರೆ 11ನೇದು ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದೇನಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಗೌರ್ಮೆಂಟ್ ಕಾಲೇಜ್ 2016 ಎಸ್ಟಾಬ್ಲಿಷ್ ಮಾಡ್ಯಾರು. ಈ ಕಾಲೇಜ್ದಾಗ ಆಲ್ಮೋಸ್ಟ್ 2024-25 ಒಳಗೆ 150 ಸೀಟಿಗೆ ಏನೈತ್ಲ ಪರ್ಮಿಟ್ ಮಾಡ್ಯಾರು. ನೆಕ್ಸ್ಟ್ ಯಾವುದಂದ್ರೆ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಐತಿ, ಗೌರ್ಮೆಂಟ್ ಕಾಲೇಜ್ ಐತಿ. ಮತ್ತು 2016 ಏನು ಎಸ್ಟಾಬ್ಲಿಷ್ ಮಾಡ್ಯಾರು. ಈ ಕಾಲೇಜ್ದಾಗ ಏನೈತಿಲ್ಲ 150 ಸೀಟ್ ಅದಾವೆ. ನೆಕ್ಸ್ಟ್ ಏನಂದ್ರೆ ಈ ಕಾಲೇಜ್ದಾಗ ನೆಕ್ಸ್ಟ್ ಯಾವುದಂದ್ರೆ 13ನೇದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಬರ್ತೈತಿ. ಇದನ್ನೇನೈತಿಲ್ಲ ಟ್ರಸ್ಟ್ ನಡ್ಸತೈತಿ. 2013 ಒಳಗೆ ಸ್ಟಾರ್ಟ್ ಆಗೈತಿ. ಈ ಕಾಲೇಜ್ದಾಗ ಏನಂದ್ರೆ 250 ಸೀಟ್ ಅದಾವು. ಮತ್ತು ಈ 2025-26 ಒಳಗೆ ಏನೈತ್ಲ ಟೋಟಲ್ 100 ಸೀಟನ್ನು ಇನ್ಕ್ರೀಸ್ ಮಾಡ್ಯಾರು. ನೆಕ್ಸ್ಟ್ ಯಾವುದಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ. ಇದೇನಂದ್ರೆ KLE ಕಾಲೇಜ್ದು KLE ಮೆಡಿಕಲ್ ಕಾಲೇಜ್ KLEದವ್ರದ್ದು ಇನ್ಸ್ಟಿಟ್ಯೂಟ್ ಒಳಗೆ ಬರ್ತೈತಿ. ಇದೇನೈತ್ಲ ಡೀಮ್ಡ್ ಕಾಲೇಜ್ ಐತಿ. ಇದನ್ನ 2021 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತ್ಲ 200 ಸೀಟ್ ಅದಾವು. ಮತ್ತು ಈ ಕಾಲೇಜ್ ಒಳಗೆ ಈ ವರ್ಷ ಆಲ್ಮೋಸ್ಟ್ ಆಲ್ ಏನು 150 ಸೀಟ್ ಇದ್ದಿದ್ದು 200 ಸೀಟಿಗೆ ಏನೈತ್ಲ ಇದನ್ನು ಮಾಡ್ಯಾರು. ಈ ಕಾಲೇಜ್ದಾಗ ವರ್ಷಕ್ಕೆ ಏನೈತ್ಲ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. KE ಕೌನ್ಸಿಲಿಂಗ್ ಮುಖಾಂತರ ಹೋದ್ರೆ ಮತ್ತು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋದ್ರೆ ಒಂದು ಸ್ವಲ್ಪ ಜಾಸ್ತಿ ಐತಿ. ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ನೆಕ್ಸ್ಟ್ ಯಾವುದಂದ್ರೆ GR ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್. ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದೊಂದು ಟ್ರಸ್ಟ್ ನಡ್ಸತೈತಿ. 2021 ಸ್ಟಾರ್ಟ್ ಆಗೈತಿ. 150 ಸೀಟ್ ಅದಾವೆ. ಇದು ಓಕೆ. ನೆಕ್ಸ್ಟ್ ಯಾವುದಂದ್ರೆ ESI ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾ. ಇದೇನಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ, ಗೌರ್ಮೆಂಟ್ ಕಾಲೇಜ್. ಇದು ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 2013 ಒಳಗೆ ಸ್ಟಾರ್ಟ್ ಆಗೈತಿ. ಟೋಟಲ್ ಏನಂದ್ರೆ 150 ಸೀಟ್ ಅದಾವು. ನೆಕ್ಸ್ಟ್ ಯಾವಾಗಂದ್ರೆ ಲಾಸ್ಟ್ ಇಯರ್ ಓಕೆ 2024-25 ಒಳಗೆ ಏನೈತ್ಲ 50 ಸೀಟನ್ನು ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಯಾವುದಂದ್ರೆ ಡಾಕ್ಟರ್ ಚಂದ್ರಮಾನ್ ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹೋರೋಹಳ್ಳಿ. ಈ ಕಾಲೇಜ್ ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದೇನೈತ್ಲ ಡೀಮ್ಡ್ ಯೂನಿವರ್ಸಿಟಿ. 2020 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತ್ಲ 200 ಸೀಟ್ ಅದಾವು ಈ ವರ್ಷ. ಓಕೆ, 2025-26 ಒಳಗೆ ಏನೈತ್ಲ ಟೋಟಲ್ ಆಗಿ 50 ಸೀಟ್ ಜಾಸ್ತಿ ಆಗ್ಯಾವು. ಲಾಸ್ಟ್ 2024-2025 ಒಳಗೆ ಏನೈತಿ 150 ಸೀಟ್ ಇದ್ದು. ನೆಕ್ಸ್ಟ್ ಯಾವುದಂದ್ರೆ ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜ್ ಐತಿ. ಇದು 2023 ಒಳಗೆ ಸ್ಟಾರ್ಟ್ ಆಗೈತಿ. ಈ ಕಾಲೇಜ್ದಾಗ 149 ಸೀಟ್ ಅದಾವು. 2024 ಮತ್ತು 25 ರಿನ್ಯೂವಲ್ ಮಾಡ್ಯಾರು. ಮತ್ತು ನೆಕ್ಸ್ಟ್ ಯಾವುದಂದ್ರೆ 19ನೇ ಕಾಲೇಜು ಬಸವೇಶ್ವರ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ. ಇದು ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 1999 ಸ್ಟಾರ್ಟ್ ಆಗೈತಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಬರ್ತೈತಿ. ಟೋಟಲ್ 150 ಸೀಟ್ ಅದಾವು. ಓಕೆ ನೆಕ್ಸ್ಟ್ ಯಾವುದಂದ್ರೆ 20ನೇ ಕಾಲೇಜ್ ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸೊಸೈಟಿ ಓನರ್ ಯಾರು ಅಂತೇಳಿ 2014 ಸ್ಟಾರ್ಟ್ ಆಗೈತಿ. ಮತ್ತು
ಈ ಕಾಲೇಜ್ದಾಗ 200 ಸೀಟ್ ಅದಾವೆ. ನೆಕ್ಸ್ಟ್ ಯಾವುದಂದ್ರೆ ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಚಿಕ್ಕಮಗಳೂರು, ಇದೇನೈತಲ್ಲ ಗೌರ್ಮೆಂಟ್ ಕಾಲೇಜ್ ಐತಿ. 2023 ಅಥವಾ 22 ಸ್ಟಾರ್ಟ್ ಆಗೈತಿ. ಈ ಕಾಲೇಜ್ದಾಗ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಗೌರ್ಮೆಂಟ್ ಕಾಲೇಜ್ ಐತಿ. 2022 ಸ್ಟಾರ್ಟ್ ಆಗೈತಿ. ಟೋಟಲ್ ಆಗಿ ಏನಂದ್ರೆ 150 ಸೀಟ್ ಅದಾವೆ. 2024-25 ಏನೈತ್ಲೆ 150 ಸೀಟಿಗೆ ಏನೈತ್ಲೆ ಪರ್ಮಿಷನ್ ಕೊಟ್ಟಾರು. ನೆಕ್ಸ್ಟ್ ಯಾವುದಂದ್ರೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಗೌರ್ಮೆಂಟ್ ಕಾಲೇಜ್ 2022 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತ್ಲ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಓಕೆ ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದನ್ನೇನೈತ್ಲ ಟ್ರಸ್ಟ್ ಓನ್ ಮಾಡ್ತೈತಿ. 2016 ಏನೈತ್ಲ ಓಪನ್ ಸ್ಟಾರ್ಟ್ ಆಗೈತಿ. ಇಲ್ಲಿ ಈ ಕಾಲೇಜ್ದಾಗ 250 ಸೀಟ್ ಅದಾವು. ಮತ್ತು 2025-26 ಏನೈತ್ಲ ಟೋಟಲ್ ಈ ಕಾಲೇಜ್ ಒಳಗೆ 100 ಸೀಟ್ ಜಾಸ್ತಿ ಆಗ್ಯಾವ. ನೆಕ್ಸ್ಟ್ 25ನೇದು ಕಾಲೇಜ್ ಯಾವುದಂದ್ರೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು, ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಐತಿ. ಇದನ್ನೇನೈತ್ಲ ಟ್ರಸ್ಟ್ ಓನ್ ಮಾಡ್ತೈತಿ. ಮತ್ತು 2016 ಸ್ಟಾರ್ಟ್ ಆಗೈತಿ. ಟೋಟಲ್ ಎಷ್ಟು ಸೀಟ್ ಅಂದ್ರೆ 200 ಟೋಟಲ್ 200 ಸೀಟ್ ಈ ಕಾಲೇಜ್ದಾಗ ಅದಾವು. 2000 ಓಕೆ ನೆಕ್ಸ್ಟ್ ಶ್ರೀ BM ಪಾಟೀಲ್ ಮೆಡಿಕಲ್ ಕಾಲೇಜ್ ವಿಜಯಪುರ ಬಿಜಾಪುರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಬರ್ತೈತಿ. ಟೋಟಲ್ ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 1986 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತ್ಲ 250 ಸೀಟ್ ಅದಾವು. ಮತ್ತು ಈ ಕಾಲೇಜ್ ಒಳಗೆ ಲಾಸ್ಟ್ 2026 ಏನೈತ್ಲ ಟೋಟಲ್ 200 ಸೀಟ್ ಇದ್ದದ್ದು 2,200 ಸೀಟ್ ಮಾಡ್ಯಾರ ಲಾಸ್ಟ್ ಇಯರ್. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ಯಾವ ಕಾಲೇಜ್ ಅಂದ್ರೆ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇದು ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಯೂನಿವರ್ಸಿಟಿ ಬೆಂಗಳೂರು ಇದ್ರೊಳಗೆ ಬರ್ತೈತಿ. ಇದೇನೈತ್ಲ ಟ್ರಸ್ಟ್. ಮತ್ತು 2011 ಸ್ಟಾರ್ಟ್ ಆಗೈತಿ. ಈ ಕಾಲೇಜ್ದಾಗ ಏನೈತ್ಲ 250 MBBS ಸೀಟ್ ಅದಾವು. ಲಾಸ್ಟ್ ಇಯರ್ ಏನು ಇನ್ಕ್ರೀಸ್ ಓಕೆ ಇಲ್ಲಿ ಲಾಸ್ಟ್ ಇಯರ್ ಯಾವುದೇ ಸೀಟ್ ಇನ್ಕ್ರೀಸ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ರಾಯಚೂರು, ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದು ಟ್ರಸ್ಟ್ ಓನ್ ಮಾಡತ್ತೈತಿ. 2002 ಸ್ಟಾರ್ಟ್ ಆಗೈತಿ. ಮತ್ತು ಟೋಟಲ್ ಏನೈತ್ಲ 200 ಸೀಟ್ ಅದಾವು ಲಾಸ್ಟ್ ಇಯರ್. ಓಕೆ ನೆಕ್ಸ್ಟ್ ಯಾವುದಂದ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರು, ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರೈವೇಟ್ ಕಾಲೇಜ್ ಆಗೈತಿ. ಟೋಟಲ್ ಏನೈತ್ಲ 200 ಸೀಟ್ ಅದಾವು. 2025-26 ಏನೈತ್ಲ 50 ಸೀಟ್ ಜಾಸ್ತಿ ಆಗ್ಯಾವು. ಮತ್ತು ನೆಕ್ಸ್ಟ್ ಯಾವುದಂದ್ರೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಸಿದ್ಧಾರ್ಥ ಇದು ಏನೈತ್ಲ ಸಿದ್ಧಾರ್ಥ ಇದು ಯಾವ ಯೂನಿವರ್ಸಿಟಿ ಅಂದ್ರೆ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತುಮಕೂರು. ಈ ಕಾಲೇಜ್ ಏನೈತ್ಲ ಟ್ರಸ್ಟ್ ಇದನ್ನ ಮಾಡತ್ತೈತಿ. 2019 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತ್ಲ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ SDM ಕಾಲೇಜ್ ಧಾರವಾಡ, ಇದೇನೈತಿ ಅಂದ್ರೆ ಇದು ಡೀಮ್ಡ್ ಕಾಲೇಜ್ ಐತಿ. ಶ್ರೀ ಮಂಜುನಾಥೇಶ್ವರ ಯೂನಿವರ್ಸಿಟಿ ಕರ್ನಾಟಕ 2003 ಸ್ಟಾರ್ಟ್ ಆಗೈತಿ. ಟೋಟಲ್ ಏನಂದ್ರೆ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಸಬ್ರಮ್ ಸಾಬ್ರಮ್ ಓಕೆ ಇದು ಈ ಕೋಲಾರ ಒಳಗೆ ಕಾಲೇಜ್ ಐತಿ. ಈ ಕಾಲೇಜ್ ಒಳಗೆ ಯಾವಾಗಂದ್ರೆ 2016 ಸ್ಟಾರ್ಟ್ ಆಗೈತಿ. ಆದ್ರೆ ಇದ್ರದ್ದು ಏನೈತ್ಲ ನೋ ಗ್ರಾಂಟೆಡ್ ಫಾರ್ ಅಂತೇಳಿ ಇಲ್ಲಿ ಪರ್ಮಿಷನ್ ಏನೇನು ಇದನ್ನು ಕೊಟ್ಟಾರು, ಇದನ್ನು ಬಿಡ್ರಿ. ನೆಕ್ಸ್ಟ್ ಯಾವುದಂದ್ರೆ 33ನೇ ಕಾಲೇಜ್ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್, ಇದೇನಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 2023 ಓಪನ್ ಆಗೈತಿ. 150 ಸೀಟ್ ಅದಾವು ಟೋಟಲ್ ಆಗಿ. ನೆಕ್ಸ್ಟ್ ಯಾವುದಂದ್ರೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್, ಇದು ಯಾವುದಂದ್ರೆ ಚಿಕ್ಕಬಳ್ಳಾಪುರ ಒಳಗೆ ಕಾಲೇಜ್ ಐತಿ. ಚಿಕ್ಕಬಳ್ಳಾಪುರ ಒಳಗೆ ಕಾಲೇಜ್ ಐತಿ. ಈ ಕಾಲೇಜ್ ಒಳಗೆ 0 ಫೀಸ್ ಐತಿ. ಮತ್ತು ಇದೇನಂದ್ರೆ ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಆ್ಯಂಡ್ ಹ್ಯೂಮನ್ ಎಕ್ಸಲೆನ್ಸ್ ಒಳಗೆ ಬರ್ತೈತಿ. 2023 ಸ್ಟಾರ್ಟ್ ಆಗೈತಿ.
ಟೋಟಲ್ ಫಸ್ಟ್ ಟೈಮ್ ಸ್ಟಾರ್ಟ್ ಆದಾಗ 50 ಸೀಟ್ ಇದ್ದು ಮತ್ತು ಈ ವರ್ಷ ಜಾಸ್ತಿ ಆಗಿರ್ಬೋದು ಕಾಣಿಸ್ತತಿ. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ESI ಮೆಡಿಕಲ್ ಕಾಲೇಜ್ ಬೆಂಗಳೂರು ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ, ಗೌರ್ಮೆಂಟ್ ಕಾಲೇಜ್ ಐತಿ ಮತ್ತು 2012 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತಿಲ್ಲ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟ್ ಕಾಲೇಜ್ ಯಾವುದಂದ್ರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ, ಗೌರ್ಮೆಂಟ್ ಕಾಲೇಜ್ ಐತಿ. 2019 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತಿಲ್ಲ 200 ಸೀಟ್ ಅದಾವು. ಲಾಸ್ಟ್ ಇಯರ್ ಏನೈತಿ, ಲಾಸ್ಟ್ ಟೈಮ್ 2025 ಒಳಗೆ ಕೌನ್ಸಿಲಿಂಗ್ ಒಳಗೆ ಏನೈತಿಲ್ಲ ಟೋಟಲ್ ಆಗಿ 50 ಸೀಟ್ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ಯಾವುದಂದ್ರೆ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 2012 ಸ್ಟಾರ್ಟ್ ಆಗೈತಿ. ಇದ್ರದ್ದು ಓನರ್ ಯಾರು ಟ್ರಸ್ಟ್ ಇದನ್ನು ಮಾಡತೈತಿ. ಟೋಟಲ್ 250 ಸೀಟ್ ಈ ಕಾಲೇಜ್ದಾಗ ಅದಾವು. ಲಾಸ್ಟ್ ಟೈಮ್ ಈ ಕಾಲೇಜ್ ಒಳಗೆ ಏನೈತಿ ಟೋಟಲ್ 50 ಸೀಟ್ ಇನ್ಕ್ರೀಸ್ ಅದಾವೆ. ನೆಕ್ಸ್ಟ್ ಯಾವುದಂದ್ರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 2011 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತೆ 250 ಸೀಟ್ 50 ಸೀಟ್ ಅದಾವು. ಲಾಸ್ಟ್ ಟೈಮ್ ಏನೈತಿಲ್ಲ ಕೌನ್ಸಿಲಿಂಗ್ ಒಳಗೆ ಟೋಟಲ್ ಆಗಿ 50 ಸೀಟ್ ಇನ್ಕ್ರೀಸ್ ಆಗ್ಯಾವು. ನೆಕ್ಸ್ಟ್ ಯಾವುದಂದ್ರೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 2017 ಸ್ಟಾರ್ಟ್ ಆಗೈತಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಐತಿ. ಟೋಟಲ್ ಏನೈತೆ 200 ಸೀಟ್ ಅದಾವು, ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೇಳೂರು ಇದೇನೈತಿಲ್ಲ ಡಿಮ್ಡ್ ಕಾಲೇಜ್ ಐತಿ. ಆದಿಚುಂಚನಗಿರಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು 1985 ಸ್ಟಾರ್ಟ್ ಆಗೈತಿ. ಈ ಕಾಲೇಜ್ ಒಳಗೆ ಏನೈತಿ ಟೋಟಲ್ 250 ಏನೈತಿಲ್ಲ MBBS ಸೀಟ್ ಅದಾವ. ನೆಕ್ಸ್ಟ್ ಯಾವುದಂದ್ರೆ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 250 ಸೀಟ್ ಅದಾವು. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಯಾವುದಂದ್ರೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು 1984 ಸ್ಟಾರ್ಟ್ ಆಗೈತಿ. ಟೋಟಲ್ ಏನೈತಿಲ್ಲ 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಇದೇನೈತಿಲ್ಲ ಗೌರ್ಮೆಂಟ್ ಕಾಲೇಜ್ 1955 ಸ್ಟಾರ್ಟ್ ಆಗೈತಿ. ಟೋಟಲ್ ಏನಂದ್ರೆ 250 ಸೀಟ್ ಅದಾವೆ. ನೆಕ್ಸ್ಟ್ ಯಾವುದಂದ್ರೆ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 2006 ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಆಲ್ 200 MBBS ಸೀಟ್ ಅದಾವು. ಇದ್ರೊಳಗೆ ಏನಂದ್ರೆ 85% ಏನೈತಿಲ್ಲ ಸ್ಟೇಟ್ ಕೋಟಾ ಒಳಗೆ ಫಿಲ್ ಮಾಡ್ತಾರೋ, 15 ಏನೈತಿಲ್ಲ ಆಲ್ ಇಂಡಿಯಾ ಕೋಟಾ ಒಳಗೆ MCC ಕೌನ್ಸಿಲಿಂಗ್ ಒಳಗೆ ಏನೈತಿಲ್ಲ ಫಿಲ್ ಆಗ್ತಾವೆ. ನೆಕ್ಸ್ಟ್ ಯಾವುದಂದ್ರೆ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಗೌರ್ಮೆಂಟ್ ಕಾಲೇಜ್ ಐತಿ. 2007 ಸ್ಟಾರ್ಟ್ ಆಗೈತಿ. ಟೋಟಲ್ 200 ಸೀಟ್ ಅದಾವು. ಲಾಸ್ಟ್ ಟೈಮ್ 2020 ಲಾಸ್ಟ್ ಟೈಮ್ ಏನೈತಿಲ್ಲ ಕೌನ್ಸಿಲಿಂಗ್ ಒಳಗೆ ಏನೈತಿಲ್ಲ 50 ಸೀಟ್ ಯಾವಾಗಂದ್ರೆ ಮಾಪಪ್ ರೌಂಡಿಗೆ ಏನೈತಿಲ್ಲ 50 ಸೀಟ್ ಇನ್ಕ್ರೀಸ್ ಆಗಿದ್ದು. ನೆಕ್ಸ್ಟ್ ಯಾವುದಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 1980 ಸ್ಟಾರ್ಟ್ ಆಗೈತಿ. 150 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಫಾದರ್ ಮುಲ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಈ ಕಾಲೇಜ್ 1999 ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಆಲ್ 150 ಸೀಟ್ ಅದಾವು. ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಬರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಈ ಕಾಲೇಜ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಗೌರ್ಮೆಂಟ್ ಕಾಲೇಜ್ ಐತಿ. 2006 ಸ್ಟಾರ್ಟ್ ಆಗೈತಿ. 200 ಸೀಟ್ ಅದಾವು. ಲಾಸ್ಟ್ ಟೈಮ್ ಅಂದ್ರೆ 150 ಸೀಟ್ ಇದ್ದದ್ದು 200 ಸೀಟ್ ಮಾಡ್ಯಾರು. ಈ ಕಾಲೇಜ್ದಾಗು NRI ಸೀಟ್ ಇದ್ರದ್ದು ಏನೈತಿಲ್ಲ ವರ್ಷಕ್ಕೆ 25 ಲಕ್ಷ ರೂಪಾಯಿ ಫೀಸ್ ಇರ್ತದೆ. ನೆಕ್ಸ್ಟ್ ಯಾವುದಂದ್ರೆ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ ಇದೇನೈತಿಲ್ಲ KLE ಅಕಾಡೆಮಿ ಹೈಯರ್ ಎಜುಕೇಷನ್ ಡೀಮ್ಡ್ ಬೆಳಗಾವಿ ಕಾಲೇಜ್ ಐತಿ ಬೆಳಗಾವಿ. ಇದನ್ನ ಟ್ರಸ್ಟ್ ಏನೈತಿಲ್ಲ ಇದನ್ನ ಮಾಡ್ತೈತಿ. 1963 ಸ್ಟಾರ್ಟ್ ಆಗೈತಿ. ಟೋಟಲ್ ಏನಂದ್ರೆ 250 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ JJM ಮೆಡಿಕಲ್ ಕಾಲೇಜ್ ಇದು ದಾವಣಗೆರೆ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದನ್ನ ಟ್ರಸ್ಟ್ ರನ್ ಮಾಡ್ತೈತಿ.
1965 ಸ್ಟಾರ್ಟ್ ಆಗೈತಿ. ಟೋಟಲ್ ಎಷ್ಟು ಸೀಟ್ ಅಂದ್ರೆ 245 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ GSS ಮೆಡಿಕಲ್ ಕಾಲೇಜ್ ಮೈಸೂರು. ಇದು GSS ಯಾವ ಯೂನಿವರ್ಸಿಟಿ ಬರ್ತೈತೆ ಅಂದ್ರೆ GSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್ ಮೈಸೂರು. GSS ಯೂನಿವರ್ಸಿಟಿ ಮೈಸೂರದ ಬರ್ತೈತಿ. ಇದನ್ನೇನೈತಿಲ್ಲ ಟ್ರಸ್ಟ್ ರನ್ ಮಾಡತೈತಿ. ಆಲ್ಮೋಸ್ಟ್ ಆಲ್ ಇದು ಸ್ಟಾರ್ಟ್ ಆಗಿ 1984 ಸ್ಟಾರ್ಟ್ ಆಗೈತಿ. ಟೋಟಲ್ ಏನಂದ್ರೆ 250 ಸೀಟ್ ಅದಾವು. ಇದು ಕೌನ್ಸಿಲಿಂಗ್ ಮುಖಾಂತರ ಬಹಳ ಕಡಿಮೆ ಸೀಟ್ ಅದಾವು ಈ ಕಾಲೇಜ್ ಒಳಗೆ. ನೆಕ್ಸ್ಟ್ ಯಾವ್ದಂದ್ರೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ಇದರದ್ದು ಏನಂದ್ರೆ 1957 ಸ್ಟಾರ್ಟ್ ಆಗೈತಿ. 200 ಸೀಟ್ ಅದಾವು. ಮತ್ತು ಲಾಸ್ಟ್ ಇಯರ್ ಯಾವುದೇ ರೀತಿಯಾದಂಥ ಸೀಟ್ ಇನ್ಕ್ರೀಸ್ ಆಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಂಗಳೂರು. ಇದು ಕಾಲೇಜ್ ಯಾವುದಂದ್ರೆ ಡೀಮ್ಡ್ ಕಾಲೇಜ್ ಆಗೈತಿ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ದ ಇದನ್ನೈತಿ. ಇದು 1955 ಸ್ಟಾರ್ಟ್ ಆಗೈತಿ. ಟೋಟಲ್ ಎಷ್ಟು ಅಂದ್ರೆ 250 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್. ಇದು ಸೇಮ್ ಯೂನಿವರ್ಸಿಟಿನ ಡೀಮ್ಡ್ ಯೂನಿವರ್ಸಿಟಿ. ಇದನ್ನು ಟ್ರಸ್ಟ್ ರನ್ ಮಾಡತೈತಿ. ಟೋಟಲ್ ಎಷ್ಟು ಅಂದ್ರೆ 1953 ಸ್ಟಾರ್ಟ್ ಆಗೈತಿ. ಟೋಟಲ್ 250 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 1980 ಈ ಯೂನಿವರ್ಸಿಟಿನ ಸ್ಟಾರ್ಟ್ ಈ ಕಾಲೇಜನ್ನು ಸ್ಟಾರ್ಟ್ ಮಾಡ್ಯಾರು. ಟೋಟಲ್ 250 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗ. ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಮಾಡ್ಯಾರಂದ್ರೆ 2000 ಸ್ಟಾರ್ಟ್ ಮಾಡ್ಯಾರು. ಇದೇನಂದ್ರೆ KBN ಯೂನಿವರ್ಸಿಟಿದ ಬರ್ತೈತಿ. ನೆಕ್ಸ್ಟ್ ಈ ಕಾಲೇಜ್ದಾಗ ಎಷ್ಟಂದ್ರೆ 150 ಸೀಟ್ ಅದಾವ. ನೆಕ್ಸ್ಟ್ ಯಾವ್ದಂದ್ರೆ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಮಂಗಳೂರು. ಇದೇನಂದ್ರೆ ನಿಟ್ಟೆ ಯೂನಿವರ್ಸಿಟಿ ಡೀಮ್ಡ್ ಕಾಲೇಜ್ ಐತಿ ಮತ್ತು ಟ್ರಸ್ಟ್ ನಡ್ಸತೈತಿ. ಟೋಟಲ್ ಎಷ್ಟು ಸೀಟ್ ಅಂದ್ರೆ 250 ಸೀಟ್ ಅದಾವು. ಈ ಕಾಲೇಜ್ ಸ್ಟಾರ್ಟ್ ಆಗೈತೆ 1999 ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಯಾವ್ದಂದ್ರೆ KVG ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸುಳ್ಯ. ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಐತಿ. ಈ ಕಾಲೇಜ್ ಸ್ಟಾರ್ಟ್ ಆಗೈತೆ 1999. ಟೋಟಲ್ ಏನಂದ್ರೆ 150 ಸೀಟ್ ಅದಾವು. ನೆಕ್ಸ್ಟ್ ಏನಂದ್ರೆ ಮಹದೇವಪ್ಪ ರಾಮಪುರೆ ಮೆಡಿಕಲ್ ಕಾಲೇಜ್ ಕಲಬುರ್ಗಿ. ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು 1963 ಸ್ಟಾರ್ಟ್ ಆಗೈತಿ. ಟೋಟಲ್ ಎಷ್ಟು ಸೀಟ್ ಅಂದ್ರೆ 200 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ 2006 ಸ್ಟಾರ್ಟ್ ಆಗೈತಿ. ಟೋಟಲ್ ಎಷ್ಟಂದ್ರೆ 150 ಸೀಟ್ ಅದಾವು ಈ ಕಾಲೇಜ್ ಒಳಗೆ. ನೆಕ್ಸ್ಟ್ ಯಾವ್ದಂದ್ರೆ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಈ ಕಾಲೇಜ್ ಡೀಮ್ಡ್ ಐತಿ. MS ರಾಮಯ್ಯ ಯೂನಿವರ್ಸಿಟಿ ಅಪ್ಲೈಡ್ ಸೈನ್ಸ್ ಬೆಂಗಳೂರು. ಮತ್ತು ಯಾವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ 1979 ಸ್ಟಾರ್ಟ್ ಆಗೈತಿ. ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟೈತೆ ಅಂದ್ರೆ 150 ಸೀಟ್ ಅದಾವು. ಈ ಕಾಲೇಜ್ದಾಗ ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ಸೀಟ್ ಆಗಲಿ ಬಹಳಷ್ಟು ಫೀಸ್ ಐತಿ. ನೆಕ್ಸ್ಟ್ ಯಾವ್ದಂದ್ರೆ MVG ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 1997 ಸ್ಟಾರ್ಟ್ ಆಗೈತಿ ಮತ್ತು 250 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮೈಸೂರು. ಇದೇನೈತಿಲ್ಲ ಗೌರ್ಮೆಂಟ್ ಕಾಲೇಜ್ ಐತಿ. 1924 ಸ್ಟಾರ್ಟ್ ಆಗೈತಿ. ಒನ್ ಆಫ್ ದಿ OG ಕಾಲೇಜ್ ಅಂತಾನೆ ಹೇಳ್ಬೋದು. ಇಲ್ಲೇನೈತಿಲ್ಲ ಟೋಟಲ್ ಎಷ್ಟಂದ್ರೆ 250 ಸೀಟ್ ಅದಾವು. ಮತ್ತು ನೆಕ್ಸ್ಟ್ ಏನಂದ್ರೆ ಲಾಸ್ಟ್ 2025-2026 ಎಷ್ಟಂದ್ರೆ 50 ಸೀಟ್ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ಯಾವ್ದಂದ್ರೆ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ರಾಯಚೂರು. ಇದು 2007 ಸ್ಟಾರ್ಟ್ ಆಗೈತಿ. ಟೋಟಲ್ 200 ಸೀಟ್ ಅದಾವು. ನೆಕ್ಸ್ಟ್ ಯಾವ್ದಂದ್ರೆ ರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದು ಯಾವ್ದಂದ್ರೆ ಡಾಕ್ಟರ್ MGR ಎಜುಕೇಷನ್ ಆ್ಯಂಡ್ ರಿಸರ್ಚ್. ಇದೇನೈತಿಲ್ಲ ಡೀಮ್ಡ್ ಇದೇನೈತಿಲ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಂದು ಸ್ವಲ್ಪ ಇದನ್ನೈತಿ. ಇದೇನೈತಿಲ್ಲ 2005 ಸ್ಟಾರ್ಟ್ ಆಗೈತಿ. 250 ಸೀಟ್ ಅದಾವು.
ನೆಕ್ಸ್ಟ್ ಯಾವುದಂದ್ರೆ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಗೌರ್ಮೆಂಟ್ ಕಾಲೇಜ್ ಐತಿ. 2007 ಸ್ಟಾರ್ಟ್ ಆಗೈತಿ. ಟೋಟಲ್ 150 ಸೀಟ್ ಅದಾವ. ನೆಕ್ಸ್ಟ್ ಯಾವುದಂದ್ರೆ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟ್. ಇದು ಸ್ಟಾರ್ಟ್ ಆಗಿದ್ದು 2002 ಸ್ಟಾರ್ಟ್ ಆಗೈತಿ. ಓಕೆ, ನೆಕ್ಸ್ಟ್ ಯಾವ ಕಾಲೇಜ್ ಅಂದ್ರೆ ಶ್ರೀ ದೇವರಾಜ್ ಅರಸ ಮೆಡಿಕಲ್ ಕಾಲೇಜ್ ಕೋಲಾರ. ಇದು ಯಾವಾಗಂದ್ರೆ ಸ್ಟಾರ್ಟ್ ಆಗಿದ್ದು 1986 ಒಳಗೆ. ಶ್ರೀ ದೇವರಾಜ್ ಅರಸ ಹೈಯರ್ ಇದೇನೈತ್ಲ ಡೀಮ್ಡ್ ಕಾಲೇಜ್ ಆಗೈತಿ. ಟೋಟಲ್ ನಂಬರ್ ಆಫ್ ಸೀಟ್ ಏನೈತ್ಲ 200 ಸೀಟ್ ಅದಾವ. ನೆಕ್ಸ್ಟ್ ಯಾವುದಂದ್ರೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು. ಇದೇನೈತ್ಲ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತುಮಕೂರು. ಇದೇನೈತ್ಲ ಡಿಮ್ಡ್ ಕಾಲೇಜ್ 1988 ಸ್ಟಾರ್ಟ್ ಆಗೈತಿ. ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಅದಾವ ಅಂದ್ರೆ 250 ಸೀಟ್ ಅದಾವ. ನೆಕ್ಸ್ಟ್ ಯಾವ ಕಾಲೇಜ್ ಅಂದ್ರೆ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ದಾವಣಗೆರೆ. ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. 2006 ಸ್ಟಾರ್ಟ್ ಆಗೈತಿ. ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಅದಾವ ಅಂದ್ರೆ 200 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ಓಕೆ, ಎಸ್ ಟಿ ಜಾನ್ಸ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಬರ್ತೈತಿ. ಇದು ಸ್ಟಾರ್ಟ್ ಆಗಿದ್ದು 1963 ಸ್ಟಾರ್ಟ್ ಆಗೈತಿ. 150 ಸೀಟ್ ಅದಾವು ಈ ಕಾಲೇಜ್ ಒಳಗೆ. ನೆಕ್ಸ್ಟ್ ಯಾವುದಂದ್ರೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಈ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗೈತಿ ಅಂದ್ರೆ 1961 ಸ್ಟಾರ್ಟ್ ಆಗೈತಿ ಮತ್ತು 250 ಸೀಟ್ ಅದಾವು. ನೆಕ್ಸ್ಟ್ ಯಾವುದಂದ್ರೆ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು. ಇದೇನೈತ್ಲ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಳಗೆ ಐತಿ ಮತ್ತು 2002 ಸ್ಟಾರ್ಟ್ ಆಗೈತಿ. ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟು ಅದಾವಂದ್ರೆ 250 ಸೀಟ್ ಅದಾವೆ. ನೆಕ್ಸ್ಟ್ ಯಾವುದಂದ್ರೆ ಇನೋಪೋಯ ಮೆಡಿಕಲ್ ಕಾಲೇಜ್ ಮಂಗಳೂರು. ಇನೋಪೋಯ ಯೂನಿವರ್ಸಿಟಿ ಐತಿ. ಇದು ಡೀಮ್ಡ್ ಕಾಲೇಜ್ ಐತಿ. 1999 ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಆಲ್ 250 ಸೀಟ್ ಅದಾವು. ಈ ವರ್ಷ ಯಾವುದೇ ರೀತಿಯಾದಂಥ ಸೀಟ್ ಇನ್ಕ್ರೀಸ್ ಆಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.